ಹಾಯ್, ಕವಿ ಕುಕ್ಕಿಂಗ್ಗೆ ಸ್ವಾಗತ. ಬನ್ನಿ ಇವತ್ತು ಹಳ್ಳಿ ಸ್ಟೈಲ್ನಲ್ಲಿ ಬದನೇಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ರೊಟ್ಟಿ, ಪಲ್ಯ, ಚಪಾತಿ, ರೈಸ್ ಜೊತೆ ಆರಾಮಾಗಿ ಊಟ ಮಾಡ್ಬೋದು. ನೋಡಿ, ನಾನು ಬದನೇಕಾಯಿ ಮತ್ತು ಆಲೂಗಡ್ಡೆ ಎರಡು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾದಂಥ ಮಸಾಲ ಬಂದ್ಬಿಟ್ಟು ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಸ್ವಲ್ಪ ಕೊಬ್ಬರಿ, ಹಾಗೆ ಒಂದು 4 ಮೆಣಸು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಚಕ್ಕೆ, ಲವಂಗ. ಇಷ್ಟನ್ನು ಚೆನ್ನಾಗಿ ರೆಡಿ ಮಾಡಿ ಇಟ್ಕೊಂಬಿಡಿ. ಹಸಿಮೆಣಸಿನ್ಕಾಯಿ ನೋಡಿ ಹಾಕ್ಕೊಳ್ಳಿ, ಮತ್ತು ಜಾಸ್ತಿ ಖಾರ ಪುಡಿನೂ ಹಾಕ್ತೀವಲ್ಲ, ಜಾಸ್ತಿ ಆಗುತ್ತೆ. ನಾನು ಇಲ್ಲಿ ಒಂದು 3 ಸೈಜ್ ದೊಡ್ಡ ಟೊಮೊಟೊ ತೊಗೊಂಡಿದ್ದೀನಿ. ಇದೆಲ್ಲ ಮಿಕ್ಸಿ ಹಾಕ್ಕೊತಾ ಇದ್ದೀನಿ. ಟೊಮೊಟೊನೂ ಅದ್ರ ಜೊತೆನೇ ಸೇರಿಸ್ಬಿಟ್ಟು ಹಾಕ್ಕೊತೀನಿ. ಬದನೇಕಾಯಿ ಮತ್ತು ಆಲೂಗಡ್ಡೆ ಎಲ್ಲ ಸಿಪ್ಪೆ ತೆಗೆದ್ಬಿಟ್ಟು ಇಟ್ಕೊಂಡಿದ್ದೆ. ನೋಡಿರಿ, ಒಂದು ನೀರಲ್ಲಿ ಉಪ್ಪು ಹಾಕ್ಬಿಟ್ಟು ತೊಳಿರಿ, ಅವಾಗ ಕಪ್ಪಾಗಲ್ಲ ಬದನೇಕಾಯಿ ಎಲ್ಲ. ನೀವು ನೋಡ್ತಾ ಇರ್ಬೋದು, ಬೆಳ್ಳಗೆ ಹಾಗೆ ಇದ್ದಾವೆ. ಇದಕ್ಕೆ ಸ್ವಲ್ಪ 1/2 ಸ್ಪೂನು ಅರಿಶಿನ, 1.5 ಸ್ಪೂನ್ ಖಾರ ಪುಡಿ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಒಂದು 2 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಾಸಿವೆ, ಜೀರಿಗೆ, ಒಂಚೂರು ಕರಿಬೇವು ಹಾಕ್ತಾಯಿದ್ದೀನಿ. ಒಂದು ದೊಡ್ಡ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಈ ಥರ ಕೆಂಪಗಾಗಬೇಕು. ಅದಾದಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂಥ ಬದನೇಕಾಯಿ, ಆಲೂಗಡ್ಡೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಆದಮೇಲೆ ಮಸಾಲೆ ಒಂದು ಬಿಟ್ಕೊಂಡಿದ್ವಲ್ಲ, ಆ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕದು. ನೋಡಿ, ಈ ಥರ ಫ್ರೈ ಆಗ್ತಾ ಇದ್ದರೆ ಚೆನ್ನಾಗಿರುತ್ತೆ. ನೋಡಿರಿ, ಈ ಥರ ಚೆನ್ನಾಗಿ ನಾವು ಅರಿಶಿನ, ಖಾರ ಪುಡಿನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸಹ ಹಾಕ್ತಾಯಿದ್ದೀನಿ. ನೋಡಿರಿ, ಅದು ನೀರೆಲ್ಲ ಕಾಣಿಸುತ್ತಲ್ಲ, ಅದು ಚೆನ್ನಾಗಿ ಬೇಯಬೇಕು, ನೀರೆಲ್ಲ ಕಡಿಮೆ ಆಗಬೇಕು. ನೋಡಿರಿ, ನೀವು ನೋಡ್ತಾ ಇರ್ಬೋದು, ಬಿಟ್ಕೊತಾ ಆಯ್ತಾ ಎಣ್ಣೆ ಎಲ್ಲ, ನೀರು ಕಡಿಮೆ ಆಗಿದೆ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಅಡ್ಡಲ್ಲಿ. ಒಬ್ಬೊಬ್ಬರು ಗಟ್ಟಿಯಾಗಿ ಊಟ ಮಾಡ್ತಾರೆ, ಒಬ್ಬೊಬ್ಬರು ಸಾರು ಥರ ಇರಬೇಕು ಅಂತ ಇದು ಮಾಡ್ತಾರೆ. ನೋಡಿರಿ, ನಿಪ್ ಕ್ಲೋಸ್ ಮಾಡಿದ್ದೆ. ನಾನು 3 ವಿಸಿಲ್ ಹಾಕ್ಸಿದ್ದೀನಿ. ಹಳ್ಳಿ ಸ್ಟೈಲ್ನಲ್ಲಿ ಬದನೇಕಾಯಿ ಪಲ್ಯ ರೆಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.